ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ KSET 2024 2024 ಆಗಿರೋದ್ರಿಂದ ನಾನು KSET 2024 ಅಂತ ಹಾಕಿದ್ದೀನಿ. ಆ್ಯಕ್ಚುಲಿ ಕ್ವೆಶ್ಚನ್ ಪೇಪರ್ ಮೇಲೆ 2023 ಅಂತ ಇದೆ. KSET 2023 ಫಿಸಿಕ್ಸ್ನಲ್ಲಿ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪಾರ್ಟ್ 1 ಅಂತ ತೊಗೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ ನಾನು ಕಂಪ್ಲೀಟಾಗಿ ಎಲ್ಲನೂ ಸೊಲ್ಯೂಷನ್ಸ್ ಡೀಟೇಲಾಗಿ ಹೇಳ್ತಾ ಇಲ್ಲ, ಜಸ್ಟ್ ಕೀ ಆನ್ಸರ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಅದಕ್ಕೆ ಇದನ್ನು ಪಾರ್ಟ್ 1 ಅಂತ ಮಾಡ್ತಾಯಿದ್ದೀನಿ ವಿಡಿಯೋನ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಏನೆಲ್ಲ ಕ್ವೆಶನ್ಸ್ ಬಂದಿದೆ ಅದರದ್ದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಇದು ಜಸ್ಟ್ ಕೀ ಆನ್ಸರ್ಸ್ಗೋಸ್ಕರ ಮಾಡಿರೋದು. ಲೆಟ್ಸ್ ಬಿಗಿನ್ ದ ವಿಡಿಯೋ. KSET 2024 ಫಿಸಿಕ್ಸ್ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್. ಇದರಲ್ಲಿ ನನಗೆ ಸಿಕ್ಕಿರೋಷ್ಟು ಕ್ವೆಶನ್ಸ್ದು ಮಾತ್ರ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಕ್ವೆಶನ್ ಪೇಪರ್ ಇರಲಿಲ್ಲ. ಒಬ್ಬರು ಯೂಟ್ಯೂಬ್ ಚಾನಲಲ್ಲಿ ಇರೋರೇ ಒಬ್ಬರು ಸಬ್ಸ್ಕ್ರೈಬರು ನನಗೆ ಕ್ವೆಶನ್ ಪೇಪರ್ನ ಜಸ್ಟ್ PDF ಕಳಿಸಿದ್ರು, ಕ್ವೆಶನ್ಸ್ ಫೋಟೋಸ್ ಕಳಿಸಿದ್ರು ಟೆಲಿಗ್ರಾಮ್ ಚಾನಲ್ನಲ್ಲಿ. ಅಷ್ಟು ಕ್ವೆಶನ್ಸ್ದು ಮಾತ್ರ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಇನ್ನೂ ಉಳಿದಿರೋ ಕ್ವೆಶನ್ಸ್ ನನಗೆ ಸಿಕ್ಕಿಲ್ಲ. ಹಾಗಾಗಿ ಅದರದ್ದು ಸೊಲ್ಯೂಷನ್ಸ್ ನಾನು ಇನ್ನೂ ಮಾಡಿಲ್ಲ. ಇದರಲ್ಲಿ ಎಷ್ಟು ಸೊಲ್ಯೂಷನ್ಸ್ ಇದೆ ಅಷ್ಟುದು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವೆಶನ್, ಈವೆಂಟ್ A happens at point XA = 5, YA = 3, ZA = 0 and at time TA given by C, TA = 15. Event B occurs at XB = 10, YB = 8, ZB = 0 at C, TB = 5. Both events occur in system S. What is the invariant interval between A and B? ಇಲ್ಲಿ ಇನ್ವೇರಿಯಂಟ್ ಇಂಟರ್ವಲ್ ಅಂತ ಕೇಳಿದ್ದಾರೆ. ಇನ್ವೇರಿಯಂಟ್ ಇಂಟರ್ವಲ್ ಅಂದರೆ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಡೆಲ್ಟಾ ಟಿ ಫೈಂಡ್ ಔಟ್ ಮಾಡೋದಕ್ಕೆ ಇದರದ್ದು ಏನು ಸ್ಪೇಷಿಯಲ್ ಇನ್ವರ್ಷನ್ಸ್ ಇದರಲ್ಲಿ ಬರುತ್ತೆ. ಇದು ಸ್ಪೇಷಿಯಲ್ ಇನ್ವೇರಿಯಂಟ್ಸ್ನಲ್ಲಿ ಬರುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ -50 ಬರುತ್ತೆ. ಫಸ್ಟ್ ಕ್ವೆಶನ್ಗೆ ಆಪ್ಷನ್ ಡಿ -50. Then for second question, the characteristic impedance of coaxial line is Z0 = 1/2 pi √ mu by epsilon naught ln b by a. Assume mu = mu0 and an air-filled coaxial line has a radius ratio 2. Find its characteristic impedance. ಇದಕ್ಕೆ ನಾವು ಕ್ಯಾರೆಕ್ಟರಿಸ್ಟಿಕ್ ಇಂಪಿಡೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ? ಇಲ್ಲಿ Z0 = 1/2 pi √ mu by epsilon naught ln b by a ಅಂತ ಕೊಟ್ಟಿದ್ದಾರೆ. ಮ್ಯೂ ವ್ಯಾಲ್ಯೂನ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? 4 pi × 10⁻⁻7 ತೊಗೊತೀರಿ. ಎಪ್ಸಿಲನ್ ನಾಟ್ ಏನು, ದಿಸ್ ಇಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳ್ತೀವಿ. ದಟ್ ಈಸ್ 8.85 × 10⁻12 ಅಂತ ಬರೀತೀರಿ. ln b by a, ln b by a ವ್ಯಾಲ್ಯೂವು ಇಲ್ಲಿ mu = mu0 ಅಂತ ಕೊಟ್ಟಿದ್ದಾರೆ. ರೇಷೋ 2 ಬರುತ್ತೆ. ರೇಷೋ 2 ಅಂದರೆ ln 2ದ ವ್ಯಾಲ್ಯೂ ಏನು? ln 2ದ ವ್ಯಾಲ್ಯೂ 0.693 ಬರುತ್ತೆ. ಅದೆಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ Z0 ಏನು ಬರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಇಂಪಿಡೆನ್ಸ್ ವ್ಯಾಲ್ಯೂವು 41.4 ohms ಬರುತ್ತೆ. ಸೆಕೆಂಡ್ ಕ್ವೆಶನ್ಗೆ ಕರೆಕ್ಟ್ ಆನ್ಸರು 41.4 ohms, ಆಪ್ಷನ್ ಎ. Then third question, a rectangular waveguide is shown in the figure. Now, what is the boundary condition for E and H on the top wall? ಈ ಬೌಂಡ್ರಿ ಕಂಡೀಷನ್ಸ್ ಬಗ್ಗೆ ನಾನು ಹೇಳಿದ್ದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿನಲ್ಲಿ ಫಾರ್ಮುಲಾಸ್ ಹೇಳಬೇಕಾದ್ರೆ. ಬೌಂಡ್ರಿ ಕಂಡೀಷನ್ಸ್ ಆನ್ ದ ಟಾಪ್ ವಾಲ್ ಕೇಳಿದ್ದಾರೆ. ಈ ಟಾಪ್ ವಾಲ್ದು ಬೌಂಡ್ರಿ ಕಂಡೀಷನ್ಸ್ದು ಏನು ಅಂತ ಕೇಳಿದ್ದಾರೆ. ಇದರ ಪ್ರಕಾರ ನೋಡೋದಾದರೆ ಈ ಕ್ವೆಶನ್ನಲ್ಲಿ ಬೌಂಡ್ರಿ ಕಂಡೀಷನ್ಸ್ ಏನು ಬರುತ್ತೆ? ಇದು ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ವೇವ್ ಗೈಡ್, ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ವೇವ್ ಗೈಡ್, ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ವೇವ್ ಗೈಡ್ ಅಂತ ಬರುತ್ತೆ. ಮೋಡ್ ಆಫ್ ಟ್ರಾನ್ಸ್ಮಿಷನ್, ಎಲೆಕ್ಟ್ರಿಕ್ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಮ್ಯಾಗ್ನೆಟಿಕ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂತ ಎರಡರಲ್ಲಿ ಬರಿತೀವಿ ನಾವು. ಮ್ಯಾಗ್ನೆಟಿಕ್ ಮೋಡ್ಗೆ ಬಿ ಇಂದ ಡಿನೋಟ್ ಮಾಡ್ತೀವಿ, ಎಲೆಕ್ಟ್ರಿಕ್ ಮೋಡ್ನ ಇ ಇಂದ ಡಿನೋಟ್ ಮಾಡ್ತೀರಿ. ಇಲ್ಲಿ ಬಿ ಎಕ್ಸ್ ವ್ಯಾಲ್ಯೂವು ಎ ಅಂತ ತೊಗೊತೀರಿ, ವೈ ವ್ಯಾಲ್ಯೂವು ಬಿ ಅಂತ ತೊಗೊತೀರಿ. ಇಲ್ಲಿ ನಮಗೆ ಇಲ್ಲಿ ಈ ಫೇಸಿಂದ ಹೋಗ್ತಾ ಇರೋದ್ರಿಂದ, ಟಾಪ್
ವಾಲ್ ಅಂತ ಕೊಟ್ಟಿದ್ದಾರೆ. ಸೊ ಟಾಪ್ ವಾಲ್ ಅಂತ ಇರೋದಕ್ಕೆ y ವ್ಯಾಲ್ಯೂ b ಫಿಕ್ಸ್ ಇರುತ್ತೆ ಆ್ಯಂಡ್ ಎಕ್ಸ್ ವ್ಯಾಲ್ಯೂ ಟಾಪ್ ವಾಲ್ ಅಂತ ಅಂದರೆ ಇಲ್ಲಿ ಎಕ್ಸ್ ಏನು ರಿಲೇಟ್ ಇರಲ್ಲ. ಸೊ ಎಕ್ಸ್ ವ್ಯಾಲ್ಯೂ ಕ್ಯಾನ್ ಬಿ ಎನಿಥಿಂಗ್ ಅಂತ ತೊಗೊತೀವಿ. ಸೊ ಹಾಗಾಗಿ ಇದಕ್ಕೆ ಬೌಂಡ್ರಿ ಕಂಡೀಷನ್ಸ್ ಏನು ಬರುತ್ತೆ, ಇ ಎಕ್ಸ್ ಈಕ್ವಲ್ ಟು ಎಕ್ಸ್ ಕಮ ಬಿ ಆ್ಯಂಡ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕಮ ಬಿ, ಇ ಝೆಡ್ ಎಕ್ಸ್ ಕಮ ಬಿ, ಇ ಎಕ್ಸ್ ಕಮ ಬಿ ಈಕ್ವಲ್ ಟು 0 ಆ್ಯಂಡ್ ಹೆಚ್ ಝೆಡ್ x comma b equal to 0. Option B is the correct answer. So for third question, option B is the correct answer. Then next fourth question, in waveguides if ez ಇದು ez ಅಂತ ಬರಬೇಕು, ez equal to 0 then the wave is denoted as. so ez equal to 0 ಅಂತ ಯಾವಾಗುತ್ತೆ, ಸೊ ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ವೇವ್ಸ್ ಇದ್ದಾಗ ez equal to 0 ಆಗುತ್ತೆ. ಸೊ ದಟ್ ಈಸ್ the wave is denoted as TE waves ಅಂತ ಬರಿತೀವಿ. ಸೊ ಫೋರ್ತ್ ಕ್ವೆಶನ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಒನ್, ಫಿಫ್ತ್ ಕ್ವೆಶನ್, ದ ವ್ಯಾಲ್ಯೂಸ್ ಆಫ್ ಎನ್ ಎಲ್ ಎಸ್ ಜೆ ಎಮ್ ಜೆ ಫಾರ್ ದ ಸ್ಟೇಟ್ 3 2 D 3/2 ಆರ್. ಸೊ ಇಲ್ಲಿ ಎನ್ ವ್ಯಾಲ್ಯೂ ನೋಡಿದ್ರೆ 3 ಅಂತ ಇದೆ. ಸೊ ಸ್ಟಾರ್ಟಿಂಗ್ ಎನ್ ಈಕ್ವಲ್ ಟು 3 ಅಂತ ಬರೀತೀರಿ. ಸೊ ಇಲ್ಲಿ 2 ಇದೆ ಅಂದರೆ 2s ಪ್ಲಸ್ 1 ವ್ಯಾಲ್ಯೂ ಏನು ಬರೀತೀರಿ, 2 ಬರೀತೀರಿ. ಸೊ 2s ಪ್ಲಸ್ 1 ವ್ಯಾಲ್ಯೂ 2 ಬರೆದ್ರೆ ಎಸ್ ವ್ಯಾಲ್ಯೂ ಏನಾಗುತ್ತೆ, 2 - 1 ಅಂದರೆ 1/2 ಬರುತ್ತೆ. ಸೊ ಎಸ್ ವ್ಯಾಲ್ಯೂ 1/2 ಆಯಿತು. ಸೊ ಎಲ್ಲ ಆಪ್ಷನ್ಸ್ನಲ್ಲೂ ಎನ್ 3 ಇದೆ, ಎಸ್ 1/2 ಇದೆ. ಈಗ ನೆಕ್ಸ್ಟ್ ನಮಗೆ ಏನಿದೆ, ಇಲ್ಲಿ ಡಿ ಅಂತ ಕೊಟ್ಟಿದ್ದಾರೆ. ಸೊ ಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಡಿ ಯಾವುದಕ್ಕೆ 2 ಬರುತ್ತೆ ಅಂತ, ಡಿ ಅಂದರೆ ಎಸ್ ಪಿ ಡಿ ಎಫ್ ಅಂತ ಬರೀತೀರಿ. ಸೊ ಎಲ್ ವ್ಯಾಲ್ಯೂ ಫಾರ್ ಎಸ್ಗೆ 0 ಆಗುತ್ತೆ, ಪಿಗೆ 1 ಆಗುತ್ತೆ, ಡಿಗೆ 2 ಆಗುತ್ತೆ. ಸೊ ಎಲ್ ವ್ಯಾಲ್ಯೂ 2 ಅಂತ ಅಂದರೆ ಜಸ್ಟ್ ಎಲಿಮಿನೇಷನ್ ಮಾಡಿಕೊಂಡು ನೋಡೋದ್ರಲ್ಲಿ ಇರಬೇಕು. ಸೊ ಈಗ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಅಂದರೆ ಇದರಲ್ಲಿ 1 ಇದೆ, ಇದರಲ್ಲಿ 1 ಇದೆ, 1 ಪಿಗೆ ಬರುತ್ತೆ, ಬಟ್ ಇಲ್ಲಿ ಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವೆರಡು ಆನ್ಸರ್ ರಾಂಗ್ ಆಗುತ್ತೆ. ಸೊ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಎ ಆ್ಯಂಡ್ ಬಿ. ಸೊ ಎ ಆ್ಯಂಡ್ ಬಿಗೆ ಚೆಕ್ ಮಾಡೋದಾದರೆ ನಮಗೆ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ, ಆಪ್ಷನ್ ಎ ಬರುತ್ತೆ. ಸೊ ದ ವ್ಯಾಲ್ಯೂಸ್ ಆಫ್ ಎನ್ ಎಲ್ ಎಸ್ ಜೆ ಎಮ್ ಜೆ ಫಾರ್ ದ ಸ್ಟೇಟ್ 3 D 3/2 ಆರ್. ಆಪ್ಷನ್ ಎ, ಎನ್ ಈಕ್ವಲ್ ಟು 3, ಎಲ್ ಈಕ್ವಲ್ ಟು 2, ಎಸ್ ಈಕ್ವಲ್ ಟು ಹಾಫ್, ಜೆ ಈಕ್ವಲ್ ಟು 3/2 ಆ್ಯಂಡ್ ಎಮ್ ಜೆ ಈಕ್ವಲ್ ಟು +or-1/2 ಆ್ಯಂಡ್ +or-3/2. ಸೊ ದಿಸ್ ಇಸ್ ದ ಫಿಫ್ತ್ ಕ್ವೆಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶನ್ಗೆ, the condition for the validity of WKB approximation is. ಸೊ ಇಲ್ಲಿ ಲ್ಯಾಂಬ್ಡಾ ಡ್ಯಾಶ್ ಎಕ್ಸ್ ಅಂತ ಕೊಟ್ಟಿರೋದು, ಅದನ್ನು ಡಿ ಬ್ರಾಯ್ಸ್ ವೇವ್ ಲೆಂತ್ ಅಂತ ಕರಿತೀವಿ. ಸೊ ದ ಕಂಡೀಷನ್ ಫಾರ್ ವ್ಯಾಲಿಡಿಟಿ ಆಫ್ WKB approximation is ಆಪ್ಷನ್ ಸಿ. ಸೊ mod of d lambda x by dx is less than 1 ಅಂತ ಬರಿತೀವಿ. ಸೊ ಸಿಕ್ಸ್ತ್ ಕ್ವೆಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಒನ್, ಸೆವೆಂತ್ ಕ್ವೆಶನ್, the scattering of particles by a potential can be analyzed by Born approximation. In particular, if the scattered wave is replaced by approximate plane wave, the corresponding Born approximation is known as first Born approximation. Such an approximation is valid for. So such an approximation, Born approximation related question idu. So such an approximation is valid for large incident energies and weak scattering potential. Option A is the right answer. So for seventh question, option A is the right answer. Next ninth question, the value of Lz comma cos phi, where phi is the azimuthal angle. So this is given by option A, I h cross sin phi ಅಂತ ಬರೀತೀವಿ. ಸೊ ಫಾರ್ ninth question, option A is the right answer. Then for 10th question, the density and entropy changes suddenly. So the density and entropy changes suddenly in first order phase transition ಅಂತ ಹೇಳ್ತೀವಿ. So for 10th question, option A is the right answer. Then for 11th question, if mu is the mobility of the system, then diffusion coefficient capital D is given by. So capital D is given by D is equals to KT mu. So where K is the Boltzmann constant anta ಬರಿತೀವಿ. So mu is the mobility of the system, T is the temperature. Then next one, 12th question, diffusion is mainly due to.
ಸೊ ಡಿಫ್ಯೂಷನ್ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಡಿಫ್ಯೂಷನ್ ಆಗೋದು. ಸೊ ಹಾಗಾಗಿ ಡಿಫ್ಯೂಷನ್ ಈಸ್ ಮೇನ್ಲಿ ಡ್ಯೂ ಟು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಸೊ ಫಾರ್ 12th ಕ್ವೆಶನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Then for 13th question, the phase from non-ferromagnetic to ferromagnetic state is A. So transition from non-ferromagnetic state to ferromagnetic state, it is continuous state ಇರುತ್ತೆ. ಸೊ ಹಾಗಾಗಿ it is phase transition of second order ಅಂತ ಹೇಳ್ತೀವಿ. ಸೊ ಟ್ರಾನ್ಸಿಷನ್ ಫ್ರಮ್ ferromagnetic state to the ferromagnetic state is a phase transition of second order. So 13th question ke option B is the right answer. Then for 14th question, in phase modulation the frequency deviation is. So in phase modulation frequency deviation is anta kelidare. So it is directly proportional to the modulating signal frequency anta ಹೇಳ್ತೀವಿ. ಸೊ ಇಲ್ಲಿ ಆಂಪ್ಲಿಟ್ಯೂಡ್ಗೂ ಬರುತ್ತೆ, ಮಾಡ್ಯುಲೇಟಿಂಗ್ ಸಿಗ್ನಲ್ ಫ್ರೀಕ್ವೆನ್ಸಿಗೂ ಬರುತ್ತೆ. ಸೊ ಇಲ್ಲಿ ಫೇಸ್ ಮಾಡ್ಯುಲೇಷನ್ ಫ್ರೀಕ್ವೆನ್ಸಿ ಡಿವಿಯೇಷನ್ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಮಾಡ್ಯುಲೇಟಿಂಗ್ ಸಿಗ್ನಲ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮಾಡ್ಯುಲೇಟಿಂಗ್ ಸಿಗ್ನಲ್ ಫ್ರೀಕ್ವೆನ್ಸಿ. ಸೊ 14th ಕ್ವೆಶನ್ಗೆ ಆಪ್ಷನ್ ಸಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಮಾಡ್ಯುಲೇಟಿಂಗ್ ಸಿಗ್ನಲ್ ಫ್ರೀಕ್ವೆನ್ಸಿ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಒನ್, y equal to ax plus ax bar b plus c is in linear form is. So y equal to ax bar b plus c in linear form is ಅಂದರೆ ಇದಕ್ಕೆ y is equals to mx plus c ಫಾರ್ಮ್ನಲ್ಲಿ ಬರುತ್ತೆ ಇದಕ್ಕೆ ಆನ್ಸರು. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ನು ಎ, y is equals to b capital X plus c. ಸೊ 15th ಕ್ವೆಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. y is equals to ax bar b plus c. ಇದಕ್ಕೆ ಲಾಗ್ ಅಪ್ಲೈ ಮಾಡಿಬಿಟ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಲಾಗ್ y ಈಕ್ವಲ್ ಟು ಲಾಗ್ ಆಫ್ ಎ ಎಕ್ಸ್ ಬಾರ್ ಬಿ ಅದನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ ಬರುತ್ತೆ ಆನ್ಸರ್. ಸೊ ನೆಕ್ಸ್ಟ್ 16th ಕ್ವೆಶನ್, in a transducer the experimentally obtained transfer function is different from the theoretical transfer function. The errors resulting from this difference are called. ಸೊ ಇಲ್ಲಿ experimentally obtained transfer function is different from the theoretical transfer function. So these errors are due to non-conformity errors ಅಂತ ಹೇಳ್ತೀವಿ. ಸೊ 16th ಕ್ವೆಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, non-conformity errors. So 16th ಕ್ವೆಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, non-conformity errors. The next 17th question, which one of the following types of noise gains importance at high frequencies? ಸೊ ಈಗ ಯಾವುದು ನಾಯ್ಸ್ ಗೇನ್ಸು ಹೈ ಫ್ರೀಕ್ವೆನ್ಸಿದು, ಸೊ ವಿಚ್ ಗೇನ್ಸ್ ಹೈ ಇಂಪಾರ್ಟೆನ್ಸ್ ಅಟ್ ಹೈ ಫ್ರೀಕ್ವೆನ್ಸಿ ಅಂತ ಅಂದರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ, ರ್ಯಾಂಡಮ್ ನಾಯ್ಸ್. ಸೊ ರ್ಯಾಂಡಮ್ ನಾಯ್ಸ್ ಇಸ್ ದ ರೈಟ್ ಆನ್ಸರ್ ಫಾರ್ 17th ಕ್ವೆಶನ್. ರ್ಯಾಂಡಮ್ ನಾಯ್ಸ್ ಇಸ್ ದ ರೈಟ್ ಆನ್ಸರ್. Then for 19th question, the rotational spectrum of 79 bromine F fluorine 19 shows a series of equidistant lines of 0.71433 per centimeter. If the molecule is raised from J equal to 3 to J equal to 4 level by the absorption of microwaves, then the corresponding spectral line in per centimeter is. So ಇಲ್ಲಿ f of J equal to ಇದ್ರನ್ನ ಹೆಂಗೆ ಸಾಲ್ವ್ ಮಾಡ್ತೀವಿ, ಎಫ್ ಆಫ್ ಜೆ ಈಕ್ವಲ್ ಟು ಬಿ ಇಂಟು ಜೆ ಪ್ಲಸ್ 1 ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತೀವಿ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಜೆ ಈಕ್ವಲ್ ಟು 3 ಟು ಜೆ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಸೊ ಮಾಲಿಕ್ಯೂಲ್ ಈಸ್ ರೇಸ್ಡ್ ಫ್ರಮ್ ಜೆ ಈಕ್ವಲ್ ಟು 3 ಟು ಜೆ ಈಕ್ವಲ್ ಟು 4 ಲೆವೆಲ್ ಬೈ ದ ಅಬ್ಸಾರ್ಪ್ಷನ್ ಆಫ್ ಮೈಕ್ರೋವೇವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ ಕರೆಸ್ಪಾಂಡಿಂಗ್ ಸ್ಪೆಕ್ಟ್ರಲ್ ಲೈನ್ ಪರ್ ಸೆಂಟಿಮೀಟರ್ ಈಸ್ ಆಪ್ಷನ್ ಎ, 2.85733. Then next question, so for 19th question option A is the right answer, 2.85733. Then next one, 20th question, hot bands in a diatomic molecule with anharmonic oscillations occur when there is a transition from. ಸೊ ಇಲ್ಲಿ 0 to 1 ಇದೆ ಅಂದರೆ ಅದನ್ನು ಫಂಡಮೆಂಟಲ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಸೊ ಫಂಡಮೆಂಟಲ್ ಟ್ರಾನ್ಸಿಷನ್ ಅಂದರೆ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗೋದನ್ನು ಫಂಡಮೆಂಟಲ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಸೊ ಇಲ್ಲಿ n ಈಕ್ವಲ್ ಟು 1 to 0 ಅಂದರೆ ಅದೇನು ರಿಟರ್ನ್ ಗ್ರೌಂಡ್ ಸ್ಟೇಟ್ಗೆ ರಿಟರ್ನ್ ಆಗೋದು.
ಇಲ್ಲಿ 0 to 2 ಅಂತ ತಗೊಂಡ್ರೆ ಅದು ಏನಾಗುತ್ತೆ, ಗ್ರೇಟರ್ ದ್ಯಾನ್ 1 ಹೋದರೆ, ಅಂದರೆ ಇವಾಗ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಬಿಟ್ಟು ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್, ಥರ್ಡ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋದರೆ ಅದನ್ನು ನಾವು ಏನಂತ ಕರಿತೀವಿ, ಓವರ್ ಟೋನ್ಸ್ ಅಂತ ಕರಿತೀವಿ. ಸೊ ಈಗ ಹೋಗಿರೋ ಫಸ್ಟು ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್, ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗಿರುತ್ತೆ, ಅಲ್ಲಿಂದ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್, ಅಲ್ಲಿಂದ ಥರ್ಡ್ ಎಕ್ಸೈಟೆಡ್ ಸ್ಟೇಟ್. ಸೊ ಅಲ್ಲಿಂದ ಫಸ್ಟಿಂದ ಸೆಕೆಂಡು ಥರ್ಡ್ಗೆ ಹೋಗೋದನ್ನು ನಾವು ಹಾಟ್ ಬ್ಯಾಂಡ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. n=1 to n=2. ಸೊ 0ಇಂದ ಹೋದರೆ ಓವರ್ ಟೋನ್ಸ್ ಅಂತ ಕರಿತೀವಿ. n=1 to n=2 ಹೋದರೆ ದಟ್ ಆರ್ ಕಾಲ್ಡ್ ಆಸ್ ಹಾಟ್ ಬ್ಯಾಂಡ್ಸ್ ಅಂತ ಕರಿತೀವಿ. ಸೊ ಫಾರ್ 20th question, option D is the right answer. Then for 21st question, if the fundamental band of HCl lies at 3.46 micron, then the corresponding band of DCl is. So deuteron, H hydrogen. So ಇದರಲ್ಲಿ the corresponding band lies at 2.48 micron. Option A is the right answer, 2.48 micron. So for 21st question, option A, 2.48 micron is the right answer. Then next 22nd question, a hydrogen atom in the ground state absorbed a photon of energy 20 electron volt. What is square of the speed of the liberated electron in meter square per second square? So ಇಲ್ಲಿ ಏನು ಕೇಳಿದ್ದಾರೆ, ಸ್ಕ್ವೇರ್ ಆಫ್ ದ ಸ್ಪೀಡ್ ಆಫ್ ದ ಲಿಬರೇಟೆಡ್ ಎಲೆಕ್ಟ್ರಾನ್ ಕೇಳಿದ್ದಾರೆ. ಸೊ ಸ್ಕ್ವೇರ್ ಆಫ್ ದ ಸ್ಪೀಡ್ ಆಫ್ ದ ಲಿಬರೇಟೆಡ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಆನ್ಸರು, ಹಾಫ್ mv² ತೊಗೊಂಡು ಮಾಡ್ತೀರಿ. ಇಲ್ಲಿ v² ವ್ಯಾಲ್ಯೂ ಕೇಳಿದ್ದಾರೆ. ಸೊ v² ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಮಗೇನು ಬರುತ್ತೆ, ಆಪ್ಷನ್ ಸಿ, 2.25 into 10 power 12 is the right answer. So for 22nd question, 2.25 into 10 to the power 12 is the right answer. Then next question, 23, the possible terms of a 1 electron atom corresponding to n=3r. So 1 electron atom corresponding to n=3r ಅಂತ ಅಂದರೆ, ಸೊ ಇಲ್ಲಿ ಕೂಡ n=3, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇದರಿಂದ 3 ಅಂದರೆ ಏನು ಬರುತ್ತೆ ನಮಗೆ ವ್ಯಾಲ್ಯೂಸು, ಆಪ್ಷನ್ ಬಿ, 2s 1/2, 2p 3/2, 2p 1/2, 2d 5/2 and 2d 3/2. So option B is the right answer. Then next question, 24th question, a diatomic molecule has vibrational states with energies En = h cross omega n plus 1/2 and rotational states with energies Ej = Pj into j plus 1, where n and j are vibrational and rotational quantum numbers respectively. Consider the transitions in which both initial and final states are restricted to n less than or equal to 2 and j less than or equal to 1. So this is the condition given, n less than or equal to 2, j less than or equal to 1, and energy is Ej = Vj into j plus 1. They are subjected to the selection rules, delta n = +or-1 and delta j = +or-1. The largest allowed energy is, ಸೊ ಇದರಲ್ಲಿ ವೈಬ್ರೇಷನಲ್ ಎನರ್ಜಿ ಬರುತ್ತೆ, ರೊಟೇಷ್ನಲ್ ಎನರ್ಜಿ ಬರುತ್ತೆ. ಸೊ ವೈಬ್ರೇಷನಲ್ ಆ್ಯಂಡ್ ರೊಟೇಷ್ನಲ್ ಎನರ್ಜಿ ತೊಗೊಂಡ್ರೆ ಸೊ ನಮಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, h cross omega plus 4b, ವೇರ್ h cross ಒಮೆಗಾನ ವೈಬ್ರೇಷನಲ್ ಎನರ್ಜಿ ಅಂತ ಬರಿತೀವಿ, 4bನ ರೊಟೇಷ್ನಲ್ ಎನರ್ಜಿ ಅಂತ ಬರಿತೀವಿ. ಸೊ ಇದರಲ್ಲಿ ಏನು En is equals to h cross omega into n plus 1/2. ಸೊ ಇದನ್ನು ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕು ಇದಕ್ಕೆ. ದೆನ್ ನೆಕ್ಸ್ಟ್ ಒನ್, 26th question, in a 2-level atom with energy difference of 1 electron volt, the upper level is populated by twice the number of atoms than that of in the lower level. What is the temperature estimate Boltzmann factor? Estimated from Boltzmann factor. So ಇದು ಏನು ಫಾರ್ಮುಲಾ, n2/n1 = e⁻ - delta E/kBT,
that Kb is the Boltzmann constant. ಸೊ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ ನಾವು ಸಿಂಪ್ಲಿಫೈ ಮಾಡಿದ್ರೆ ಅಗೇನ್ ವಿ ಹ್ಯಾವ್ ಟು ಯೂಸ್ ಲ್ಯಾನ್ ಫಾರ್ ದಿಸ್. ಲಾಗರಿಥಮಿಕ್ ಫಂಕ್ಷನ್ಸ್ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನು ಬರುತ್ತೆ 1.67 into 10⁴ Kelvin. ಸೊ temperature estimated from Boltzmann factor is minus 1.67 into 10⁴ Kelvin. So for 26th question, option A is the right answer. Next, for 27th question, the ESR spectrum of an unpaired electron interacting with two equivalent protons show 3 lines. What is the ratio of the intensities? So illi ESR spectrum, electron spin resonance spectrum of an unpaired electron interacting with two equivalent protons show 3 lines ಅಂತ ಕೊಟ್ಟಿದ್ದಾರೆ. ಸೊ 3 lines to intensities ಏನು ಅಂತ ಕೇಳಿದ್ದಾರೆ. ಸೊ 3 lines to intensities ಏನು ಬರುತ್ತೆ, that is 1:2:1. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲೆಕ್ಟ್ರಾನ್ ಸ್ಪಿನ್ನು ನ್ಯೂಕ್ಲಿಯರ್ ಸ್ಪಿನ್ದು ರೇಷಿಯೋಸ್ ತೊಗೊಂಡ್ಬಿಟ್ಟು ಅದರದ್ದು ಇಂಟೆನ್ಸಿಟೀಸ್ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ದ ರಿಲೇಟಿವ್ ಇಂಟೆನ್ಸಿಟೀಸ್ ಆಫ್ ದೀಸ್ ಲೈನ್ಸ್ ಏನು ಬರುತ್ತೆ 1:2:1 ಅಂತ ಬರಿತೀವಿ. ದೆನ್ ನೆಕ್ಸ್ಟ್ ಕ್ವೆಶನ್, an NMR signal for a compound is found to be 180 Hz downward from TMS peak using spectrometer operating at 60 MHz. What is the chemical shift? ಸೊ ಇಲ್ಲಿ ಕೆಮಿಕಲ್ ಶಿಫ್ಟ್ ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ ಆನ್ಸರ್ ಏನು ಬರುತ್ತೆ ಫಾರ್ 28th question 3 parts per million. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಾರ್ 28th question, option D is the right answer. Next question, the density of 100 planes in a simple cubic lattice with A equal to 2.5 angstrom is. ಸೊ ಇಲ್ಲಿ ಡೆನ್ಸಿಟಿ ಕೇಳಿದ್ದಾರೆ. ಸೊ ನಮಗೆ ಡೆನ್ಸಿಟಿ ಕೇಳಿದರೆ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ಗೆ ಏನು HKLದು ಕೊಟ್ಟಿದ್ದಾರೆ. ಇಲ್ಲಿ ಮಿಲ್ಲರ್ ಇಂಡಿಸಸ್ HKL. ಆ್ಯಂಡ್ ಫಾರ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ನಂಬರ್ ಆಫ್ ಎಫೆಕ್ಟಿವ್ ಐಟಮ್ಸ್ ಎಷ್ಟು ಬರುತ್ತೆ, n = 1 ಬರುತ್ತೆ. ಸೊ ಇಲ್ಲಿ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 2.5 ಆಂಗ್ಸ್ಟ್ರಮ್. ಸೊ ನಾವು ಡೆನ್ಸಿಟಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ, 1D is equals to, that is density is equals to 1/DHKL ಅಂತ ಬರೀತೀರಿ, ಹೋಲ್ ಸ್ಕ್ವೇರ್ ಅಂತ ಬರೀತೀರಿ. ಸೊ ಇಲ್ಲಿ DHKLದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ A/√H² + AK² + L² ಯೂಸ್ ಮಾಡ್ತೀರಿ ಈ ಫಾರ್ಮುಲಾ. ಸೊ ಇಲ್ಲಿ 100 ಅಂದರೆ ಇದು 1, ಇದು 0, ಇದು 0. ಸೊ ಇಲ್ಲಿ ನಮಗೆ ಡೆನ್ಸಿಟಿ ಡಿ ವ್ಯಾಲ್ಯೂ ಏನು ಬರುತ್ತೆ, ಏನೇ ಬರುತ್ತೆ. ಸೊ ಏನೇ ತೊಗೊಂಬಿಟ್ಟು ಇದರಲ್ಲಿ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಕ್ವೇರ್ ಮಾಡಿ ಅದರದ್ದು ರೆಸಿಪ್ರೋಕಲ್ ತೊಗೋಬೇಕು. ಸೊ ಅವಾಗ ನಮಗೆ ರೆಸಿಪ್ರೋಕಲ್ ತೊಗೊಂಡ್ರೆ ಏನು ಬರುತ್ತೆ 1.6 × 10⁻19 per meter square. So density is 1.6 × 10⁻19 per meter square. Option A is the right answer. For 29th question, option A is the right answer. The next question, in a powder diffraction pattern recorded from a face-centered cubic sample using X-rays, the first peak appears at 30 degrees Celsius. 30 degree. The second peak will appear at. So ಇಲ್ಲಿ powder diffraction pattern use ಮಾಡಿ face-centered cubic sample using X-rays it is given. So second peak will appear at 35.3 degree. So that is option D is the right answer, 35.3 degree. The next one, 31st question. The kinetic energy of a free electron at a corner of the first brilliant zone of a two-dimensional square lattice is larger than that of an electron at the midpoint of a side of the zone by a factor b. The value of b is. So ಇಲ್ಲಿ ಫ್ಯಾಕ್ಟರ್ ಬಿ ಕೇಳಿದ್ದಾರೆ. ಸೊ ಬಿ ವ್ಯಾಲ್ಯೂ ಏನು ಬರುತ್ತೆ, b = 2. For 31st question, option B is the right answer, b = 2. Then for next question, the solid phase of an element follows van der Waals bonding with interatomic potential V of R = minus P/r⁴ plus Q/r⁴12, where P and Q are constants. The bond length can be expressed as. So ಇದಕ್ಕೆ bond length can be expressed as 2Q divided by P whole power 1/6. Option A is the right answer. For 32 question, 2Q by P whole power 1/6. This is the right answer. ಸೊ ಇದೆಲ್ಲನೂ ಕ್ವೆಶನ್ಸು ಸಾಲ್ವ್ ಮಾಡಬೇಕು ಅಂದರೆ ಸ್ವಲ್ಪ ಲೆಂತಿ ಇದೆ.
ಒಂದೇ ವಿಡಿಯೋದಲ್ಲಿ ಇಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಫಸ್ಟು ಕೀ ಆನ್ಸರ್ಸ್ ಮಾತ್ರ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಸೊಲ್ಯೂಷನ್ಸ್ನೆಲ್ಲನೂ ನೆಕ್ಸ್ಟು ನಿಧಾನವಾಗಿ ಬರೋ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ಕೀ ಆನ್ಸರ್ಸ್ ನಾನು ಏನು ಹೇಳ್ತಾ ಇದ್ದೀನಿ, ಇದು ನಾನು ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡಿದಾಗ ನನಗೆ ಬಂದಿರೋ ಆನ್ಸರ್ಸ್ನ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ ಅಷ್ಟೇ. ಸೊ ಕೆ ಎಯಿಂದ ಏನು ಕೀ ಆನ್ಸರ್ಸ್ ರಿಲೀಸ್ ಮಾಡ್ತಾರೆ ಅದೇ ಕೀ ಆನ್ಸರ್ಸೇ ಫೈನಲ್ ಆಗಿರುತ್ತೆ. ಸೊ ಹಾಗಾಗಿ ಮತ್ತೆ ಇದನ್ನು ನೋಡಿದ ಮೇಲೆ ನೀವು ಕೆ ಎಯಿಂದ ರಿಲೀಸ್ ಆಗೋ ಕೀ ಆನ್ಸರ್ಸ್ನ ಕೂಡ ಚೆಕ್ ಮಾಡ್ಕೊಳ್ರಿ. ಸೊ ಏನಾದರೂ ಡಿಫ್ರೆನ್ಸ್ ಬಂತು ಅಂದರೆ ಕರೆಕ್ಟ್ ಮಾಡೋಣ. ಸೊ ಇಲ್ಲ ಅಂದರೆ ಬಟ್ ಮ್ಯಾಕ್ಸಿಮಮ್ 99% ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಏನೋ ಕ್ವೆಶನ್ಸ್ದು ಸೊಲ್ಯೂಷನ್ಸು ನಾನೆಲ್ಲ ಸಾಲ್ವ್ ಮಾಡಿರೋದೇ ಇದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಸಾಲ್ವ್ ಮಾಡಿನೇ ಹಾಕ್ತಾ ಇರೋದ್ರಿಂದ ಐ ಆಮ್ ಶೋರ್ ಎಲ್ಲ ಆನ್ಸರ್ಸು ಕರೆಕ್ಟ್ ಇದೆ ಅಂತಲೇ ಅಂದ್ಕೊತೀನಿ. ದೆನ್ ನೆಕ್ಸ್ಟ್ ಕ್ವೆಶನ್ 33 ಕ್ವೆಶನ್. The Fermi energies of two metals X and Y are 5 electron volt and 7 electron volt, and their debye temperatures are 170 Kelvin and 340 Kelvin respectively. The molar specific heats of these metals at constant volume at low temperature can be written as. ಸೊ ಇಲ್ಲಿ molar specific heats ಅಂತ ಕೇಳಿದ್ದಾರೆ. molar specific heats of these metals at constant volume and temperature, low temperature. ಸೊ ಇದು ಕೊಟ್ಟಿದ್ದಾರೆ. CVX equal to gamma x t plus AX t cube and CVY equal to gamma y t plus AY t cube. If gamma and A are constants, assuming that the thermal effective mass of the electrons in two metals are same, which of the following is correct? ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ನೋಡೋದಾದರೆ ನಮಗೆ ಗಾಮಾ ಎಕ್ಸ್ ಬೈ ಗಾಮಾ ವೈ ಈಕ್ವಲ್ ಟು 7/5 ಬರುತ್ತೆ. AX by AY ಈಕ್ವಲ್ ಟು 8 ಬರುತ್ತೆ. ಸೊ ಗಾಮಾ ಎಕ್ಸ್ ಬೈ ಗಾಮಾ ವೈ 7/5 ಇಲ್ಲೂ ಇದೆ, 7/5 ಇಲ್ಲೂ ಇದೆ. ಬಟ್ AX by AY ರೇಷಿಯೋ ವಿ ಶುಡ್ ಗೆಟ್ ಇಟ್ ಆಸ್ 8. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಫಾರ್ ಕ್ವೆಶನ್ 33 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಾಮಾ ಎಕ್ಸ್ ಬೈ ಗಾಮಾ ವೈ ಈಕ್ವಲ್ ಟು 7/5 and AX by AY equal to 8. For 33 question, option A is the right answer. Next, 35th question. Given the tight winding dispersion relation EK equal to E0 plus A sin square KA by 2, where E0 and A are constant and A is the lattice parameter, what is the group velocity of an electron at the second Brillouin zone boundary? ಸೊ ಇಲ್ಲಿ at the second Brillouin zone boundary ಕೇಳಿದ್ದಾರೆ. ಸೊ ಟೈಟ್ ವೈಂಡಿಂಗ್ ಡಿಸ್ಪರ್ಷನ್ ಕಾನ್ಸೆಪ್ಟ್ನಲ್ಲಿ ಇರೋದಿದು. ಸೊ ಸೆಕೆಂಡ್ ಗ್ರೂಪ್ ವೆಲಾಸಿಟಿ ಅಂದರೆ VG ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಗ್ರೂಪ್ ವೆಲಾಸಿಟಿ at second Brillouin zone boundary is 0. ಸೊ ಆಪ್ಷನ್ ಎ is the right answer. For 35th question, option A is the right answer. Then for 36th question, the temperature dependence of the electrical conductivity sigma of the two intrinsic semiconductors A and B is shown in the figure. If EA and EB are the two band gap of A and B respectively, which one of the following is true? So ಇಲ್ಲಿ LAN sigma ಕೊಟ್ಟಿದ್ದಾರೆ, LAN sigma and T inverse ಕೊಟ್ಟಿದ್ದಾರೆ x axisಗೆ. ಸೊ ಇಲ್ಲಿ ನಾವು ಇದು ಕೊಟ್ಟಿರೋ ರಿಲೇಷನ್ ಏನು ಬ್ಯಾಂಡ್ ಗ್ಯಾಪ್ದು ಕೊಟ್ಟಿರೋದ್ರಿಂದ ಈ ಗ್ರಾಫ್ಸ್ನ ಅಬ್ಸರ್ವ್ ಮಾಡಿದ್ರೆ EA ಗ್ರಾಫು EB ಗ್ರಾಫು. ಸೊ ಇಲ್ಲಿ EA EBನ ಕಂಪೇರ್ ಮಾಡಿದ್ರೆ ಸ್ಲೋಪ್ ಆಫ್ EA ಇಸ್ ಗ್ರೇಟರ್ ದ್ಯಾನ್ ಸ್ಲೋಪ್ ಆಫ್ EB. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. EA ಇಸ್ ಗ್ರೇಟರ್ ದ್ಯಾನ್ EB ಅಂತ ಬರಿತೀವಿ. ಸೊ ಫಾರ್ 36th question, option A is the right answer. EA greater than EB. The next 37th question. The plot of specific heat versus temperature across the semiconductor transition temperature TC is represented by. So semiconductor transition temperature TC, that is represented by CP and TC. So CP is the specific heat and TC is the superconductor transition temperature. So the correct answer is option A is the right answer. CP versus TC ಗ್ರಾಫ್ ಪ್ಲಾಟ್ ಮಾಡಿದ್ರೆ ಈ ರೀತಿ ಬರುತ್ತೆ.
For 37th question, option A is the right answer. The next 39th question, the asymmetry term in Visacher semi-empirical mass formula is because of. So asymmetry term in Visacher semi-empirical mass formula, so that is because of unequal number of protons and neutrons inside the nucleus. So for 39th question, option C is the right answer. The asymmetry term in Visacher semi-empirical mass formula is because of unequal number of protons and neutrons inside the nucleus. For 39th question, option C is the right answer. Then for 40th question, by using the single particle shell model, the ground state spin of 209 bismuth z equal to 83 is. ಸೊ ಈಗ 83 ಕೊಟ್ಟಿದ್ದಾರೆ. ಈ 83ನ ನಾವು ಹೆಂಗೆ ಎಲೆಕ್ಟ್ರಾನ್ ಶೆಲ್ನಲ್ಲಿ ಲೈಕ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೀಬೇಕಾದ್ರೆ ಬರಿತೀವಿ, ಆ ರೀತಿ ಬರೀಬೇಕು. ಸೊ S1/2, P3/2, P1/2, D5/2. ಸೊ ಅಗೇನ್ S1/2. ಸೊ SPDF ಲೈನ್ಸ್ನ ಯೂಸ್ ಮಾಡಿಬಿಟ್ಟು ಬರಿತೀವಲ್ಲ, ಸೊ ಆ ರೀತಿ ಬರಿಬೇಕು. ಅದು ಎಲ್ಲಿವರೆಗೂ ಹೋಗುತ್ತೆ, ಲೈಕ್ ಲಾಸ್ಟ್ H ಹೋಗುತ್ತೆ, H9/2 ಹೋಗುತ್ತೆ. ಸೊ H9/2 ಹೋಗೋದ್ರಿಂದ by using the single particle shell model, the ground state spin of bismuth 209 is option A, 9/2. So 40th question, option A is the right answer. The next 42th question, the sample of carbon from an ancient wooden boat piece gives 5 count per minute of carbon due to C14 present in it. If a freshly cut wooden piece gives 16 count per minute, what is the age of the boat in years? So freshly cut wooden piece 16 count per minute ಬರುತ್ತೆ. ಏನ್ಷಿಯಂಟ್ ವುಡನ್ boat piece 5 count per minute ಬರುತ್ತೆ. Then using this we can determine the age of the boat in years. ಕಾರ್ಬನ್ 14 ಡೇಟಿಂಗ್ ಅಂತ ಹೇಳ್ತೀವಿ. ಸೊ ಅದರಿಂದ ಆ ಟೆಕ್ನಿಕ್ಕಿಂದ ನಾವು ಏನು ಏಜ್ ಆಫ್ ದ ಬೋಟ್ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ನಾವು ಹಾಫ್ ಲೈಫ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಇಯರ್ಸ್ನ ಫೈಂಡ್ ಔಟ್ ಮಾಡಬೇಕು ನೀವು. ಸೊ ಟಿ ಫೈಂಡ್ ಔಟ್ ಮಾಡಬೇಕು, ಹಾಫ್ ಲೈಫ್ ಕೊಟ್ಟಿದ್ದಾರೆ, ಎನ್ನು ಪ್ರೆಸೆಂಟ್ ಎಷ್ಟಿದೆ ಅದ್ರದ್ದು ಕೌಂಟ್ ಅಂತ ತೊಗೊತೀವಿ. ಸೊ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ, N/N0 ಈಕ್ವಲ್ ಟು ಲೈಕ್ ಹಾಫ್ ಆಫ್ T/T half, ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ, 9668 ಇಯರ್ಸ್. ಸೊ ದ ಏಜ್ ಆಫ್ ದ ಬೋಟ್ ಇನ್ ಇಯರ್ಸ್ ಇಸ್ 9668 years old. So for 41 question, option A is the right answer. Then next for 42nd question, a particle X decays at rest weakly as follows. So particle X decays at rest weakly as follows ಅಂತಂದರೆ it decays as kaons ಅಂತ ಹೇಳ್ತೀವಿ. So for 42nd question, option C is the right answer. It is kaon. Option C. Oxygen Z equal to 8, nucleus is spherical and has a charge of radius r and volume V equal to 4/3 pi r cube. According to the empirical observations, the volume of xenon 128 Z equal to 54 nucleus assuming spherical shape is. So here you are comparing the volume of oxygen with volume of xenon, and according to that empirical observations we get the volume of xenon is equals to 8 times the volume of oxygen anta barutte. So option C is the right answer. For 43 question, option C is the right answer. And then next 45th question, neutron and a proton form a bound state at the same time. There is no bound state for two neutrons. This shows a neutron and proton form bound state. At the same time there is no bound state for two neutrons. So ಇಲ್ಲಿ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಯಾವಾಗಿರುತ್ತೆ ಅಲ್ಲಿ ಬೌಂಡ್ ಸ್ಟೇಟ್ ಫಾರ್ಮೇಷನ್ ಆಗುತ್ತೆ.
ಬಟ್ ನೋ ಬೌಂಡ್ ಸ್ಟೇಟ್ ಈಸ್ ಫಾರ್ 2 ನ್ಯೂಟ್ರಾನ್ಸ್. ಸೊ ಯಾಕಂದರೆ ಅಲ್ಲಿ ಸ್ಪಿನ್ ಚೇಂಜ್ ಆಗುತ್ತೆ. ಸೊ ರಿಪಲ್ಸಿವ್ ಫೋರ್ಸಸ್ ಬರುತ್ತೆ. ಸೊ ರಿಪಲ್ಸಿವ್ ಫೋರ್ಸಸ್ ಬರೋದ್ರಿಂದ 2 ನ್ಯೂಟ್ರಾನ್ಸ್ ಅಥವಾ 2 ಪ್ರೋಟಾನ್ಸ್ ತೊಗೊಂಡ್ರೆ, ಪ್ರೋಟಾನ್ ನ್ಯೂಟ್ರಾನ್ ತೊಗೊಂಡ್ರೆ ಇಲ್ಲಿ ಎರಡರ ಮಧ್ಯೆ ಏನು ರಿಪಲ್ಸಿವ್ ಫೋರ್ಸಸ್ ಬರುತ್ತೆ. ಸೊ ಹಾಗಾಗಿ ದಿಸ್ ಶೋಸ್ ದ ಸ್ಪಿನ್ ಡಿಪೆಂಡೆನ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. For 45th question, option A is the right answer. The next question, the electric force between Earth and Moon can be ignored because. So why you are ignoring the electric force between Earth and Moon? Because the bodies are electrically neutral. Option A is the right answer. For 46th question, option A is the right answer. Next, for 47th question, a state containing only one strange particle. A state containing only one strange particle. ಸೊ ಇಲ್ಲಿ ಏನು ಸ್ಟ್ರೇಂಜ್ನೆಸ್, ಕನ್ಸರ್ವೇಷನ್ ಆಫ್ ಸ್ಟ್ರೇಂಜ್ನೆಸ್ ಮೆಷರ್ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಸೆಲೆಕ್ಷನ್ ರೂಲ್ ಏನು ಬರುತ್ತೆ, ಡೆಲ್ಟಾ ಎಸ್ ಈಕ್ವಲ್ ಟು +or-1 +0 +or-1 ಅಂತ ಬರಿತೀವಿ. ಸೊ ಇಲ್ಲಿ state containing only one strange particle can be created strongly from a state of zero strangeness ಅಂತ ಬರಿತೀವಿ. So for 47th question, option B is the right answer. Then next to 48th question, consider the fictitious situation where 2+ and 4+ levels of oxygen have energies 2 million electron volt and 2/3 million electron volt respectively. What is the h cross square by 2g moment of inertia in million electron volt for oxygen 18? So ಇದಕ್ಕೆ correct answer 1/3. Option C is the right answer. For 48th question, option C is the right answer. And then next one, for 49th question, the angle between curves x square plus y square plus z square equal to 9 and z equal to x square plus y square minus 3 at the point 2, 1, 2 is. ಸೊ ಇದು ಕಾನ್ಸೆಪ್ಟ್ ಮೇಲೆ ನಾನು ಕ್ವೆಶನ್ಸ್ ಸಾಲ್ವ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋಸ್ನಲ್ಲಿ, ಆ್ಯಂಗಲ್ ಬಿಟ್ವೀನ್ ದ ಕರ್ವ್ಸ್ ಮಾಡಬೇಕಾದ್ರೆ. ಸೊ ಅಲ್ಲಿ ಆ ಕ್ವೆಶನ್ಸ್ನ ರೆಫರ್ ಮಾಡಿದ್ರೆ ನಿಮಗೆ ಇದು ಕ್ವೆಶನ್ದು ಆನ್ಸರ್ ಸಿಗುತ್ತೆ. ಸೊ 49th ಕ್ವೆಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಥೀಟಾ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 8/3√21. Then 50th question, if vectors A and B are irrotational, then A cross B is irrotational. So for 50th question, option A is the right answer. Vector A cross vector B is irrotational. So ಇದ್ರದ್ದು ಕೂಡ ನಾನು ಏನು EMT ಇದರಲ್ಲಿ ಪ್ಲಸ್ ಫಾರ್ಮುಲಾ ಬುಕ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೆ. ಸೊ ಆ ಫಾರ್ಮುಲಾ ಬುಕ್ಕಿಂದನೇ ಇದು ಕ್ವೆಶನ್ ಬಂದಿರೋದು. ಸೊ ಈಗ ಸಾಕಷ್ಟು ಕ್ವೆಶನ್ಸು ಫಾರ್ಮುಲಾ ಬುಕ್ಕಲ್ಲಿ ನೀವು ಮಾಡ್ಕೊಂಡಿರೋ ಫಾರ್ಮುಲಾ ಬುಕ್ಕಿಂದನೇ ಬಂದಿದೆ. Next to 52 question, the degree of the differential equation d cube y by dx cube whole power 3/7 equal to 1 plus d square y by dx square plus dy by dx whole square whole power 2/3 is. ಸೊ ಇಲ್ಲಿ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೇಳಿದ್ದಾರೆ. ಸೊ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ತೊಗೊಂಡ್ರೆ ಇದರದ್ದು ಡಿಫ್ರೆನ್ಷಿಯಲ್ ಈಕ್ವೇಷನ್ದು ಡಿಗ್ರಿ ಏನು ಬರುತ್ತೆ, ದಟ್ ಈಸ್ ಆಪ್ಷನ್ ಡಿ 9 ಬರುತ್ತೆ. Degree of the differential equation is option D 9. Then next one, the value of A naught in the Fourier series t square in the interval -pi t less than pi is. So this is previous year question. So Fourier series t square ಇದನ್ನು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಸಾಲ್ವ್ ಮಾಡಬೇಕಾದ್ರೆ ಮಾಡಿದ್ದೀನಿ ನಾನು. ಸೊ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರದ್ದು ಡೀಟೇಲ್ ಸೊಲ್ಯೂಷನ್ನು. ಸೊ ಆನ್ಸರ್ ಏನು ಬರುತ್ತೆ, π²/3 ಬರುತ್ತೆ. ಸೊ ಫಾರ್ 54th ಕ್ವೆಶನ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, π²/3. ದೆನ್ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಇಸ್ ನಾಟ್ ಅನಾಲಿಟಿಕ್ ಎವ್ರಿವೇರ್. ಸೊ ನಾಟ್ ಅನಾಲಿಟಿಕ್ ಎವ್ರಿವೇರ್ ಅಂತ ಅಂದರೆ ಇದರಲ್ಲಿ ಆಪ್ಷನ್ ಎ e⁴ sin x, ಆಪ್ಷನ್ ಬಿ log z, ಆಪ್ಷನ್ ಸಿ e⁴z ಆ್ಯಂಡ್ ಆಪ್ಷನ್ ಡಿ sin z ಅಂತ ಇದೆ. ಸೊ ಇದರಲ್ಲಿ ನಾಟ್ ಅನಾಲಿಟಿಕ್ ಎವ್ರಿವೇರ್ ಅಂತ ಅಂದರೆ ಆಪ್ಷನ್ ಡಿ log z ಇಸ್ ನಾಟ್ ಅನಾಲಿಟಿಕ್ ಎವ್ರಿವೇರ್ ಅಂತ ಬರುತ್ತೆ.
Then next one, 56th question. ಸಾರಿ, ನನಗಿದು ಕ್ವೆಶನ್ ಪೇಪರ್ ಕ್ಲಿಯರ್ ಇಲ್ಲ, ಬ್ಲರ್ ಇದೆ. ಬಟ್ ನನಗೆ ಯಾರೋ ಒಬ್ಬರು ಕಳಿಸಿರೋದು ಕೂಡ ಹೀಗೆ ಕಳಿಸಿದ್ದಾರೆ. ಸೊ ಯು ಗೈಸ್ ಅಡ್ಜಸ್ಟ್ ವಿತ್ ದಟ್. Next 56th question. The Lagrangian of a particle of mass m is given by L equal to 1 by 2 m x dot square minus omega square x square e power rt. The Hamiltonian corresponding to this Lagrangian is. ಸೊ ನಾನು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಮಾಡಬೇಕಾದ್ರೆ ಎಷ್ಟು ಸಾರ್ತಿ ಹೇಳಿದ್ದೀನಿ, ಹ್ಯಾಮಿಲ್ಟೋನಿಯನ್ನು ಲೆಗ್ರಾಂಜಿಯನ್ನು ಮಿಸ್ ಮಾಡಲಾರ್ದೆ ಪ್ರಾಕ್ಟೀಸ್ ಮಾಡಿರಿ ಅಂಥೇಳಿ. ಸೊ ಅದರಿಂದನೇ ಬಂದಿರೋದು ಇದು ಕ್ವೆಶನ್ನು. ಸೊ ಈ ಕ್ವೆಶನ್ಗೆ ಪಿ ಸ್ಕ್ವೇರ್ ಬೈ 2m e power minus rt plus half m omega square x square e power rt. So option C is the right answer. So for 56th question, option C is the right answer. Then next one, 57th question. The Lagrangian of a mechanical system L equal to a q dot square plus b q power 4, where q is the generalized coordinate and a and b are constants. The equation of motion for the system is. ಸೊ ಈಕ್ವೇಷನ್ ಆಫ್ ಮೋಷನ್ ಬರಿಬೇಕು ಅಂದರೆ ಏನು ಬರಿತಿದ್ರಿ, ನಾನು ಹೇಳಿದ್ದೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸ್ನಲ್ಲಿ. ಏನು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಎಲ್ಲ ಫಾರ್ಮುಲಾಸ್ ಮಾಡಿದಾಗೂ ಹೇಳಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡಬೇಕಾದಾಗೂ ಹೇಳಿದ್ದೀನಿ ಈಕ್ವೇಷನ್ ಆಫ್ ಮೋಷನ್ ಏನು ಬರುತ್ತೆ ಅಂತ. ಟಿ ಬೈ ಡಿ ಟಿ ಆಫ್ ಡಿ ಎಲ್ ಬೈ ಡಿ ಕ್ಯೂ ಡಾಟ್ ಇಂಟು ಡೋ ಎಲ್ ಬೈ ಡೋ ಕ್ಯೂ is equals to 0. d by dt of dou L by dou Q dot minus dou L by dou Q equal to 0. ಸೊ ಇದರಲ್ಲಿ ಎಲ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ. ಎಲ್ ಈಕ್ವಲ್ ಟು ಎ ಕ್ಯೂ ಡಾಟ್ ಸ್ಕ್ವೇರ್ ಪ್ಲಸ್ ಬಿ ಕ್ಯೂ ಪಾರ್ 4 ಅಂತ. ಇಲ್ಲಿ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಅನ್ನೋದು ಪಾರ್ಷಿಯಲ್ ಡೆರಿವೇಟಿವ್. ಸೊ ಇಫ್ ಯು ಡೂ ಪಾರ್ಷಿಯಲ್ ಡೆರಿವೇಟಿವ್ ವಿಲ್ ಗೆಟ್ ದ ಆನ್ಸರ್ ಕ್ಯೂ ಡಬಲ್ ಡಾಟ್ ಈಕ್ವಲ್ ಟು 2b by a q cube cube. So option D is the right answer for 57th question. Option D is the right answer. Next for 61st question. The Hamiltonian of a particle moving under gravitational force acting along the direction is given by. So it is Hamiltonian is given h equal to 1 by 2m px square plus py square plus pz square plus mgz. So mgz ಕೊಟ್ಟಿದ್ದಾರೆ. So the cyclic coordinates are. ಇಲ್ಲಿ ಹ್ಯಾಮಿಲ್ಟೋನಿಯನ್ ಕೊಟ್ಟಿದ್ರೆ ಏನು, it is cyclic if its Lagrangian does not depend on qi ಅಂತ ಹೇಳ್ತೀವಿ. ಸೊ ಇಲ್ಲಿ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ವೈ ಸ್ಕ್ವೇರ್ ಪ್ಲಸ್ ಪಿ ಝೆಡ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಇಲ್ಲಿ ಎಮ್ ಜಿ ಝೆಡ್ ಅಂತ ಕೊಟ್ಟಿದ್ದಾರೆ. ಸೊ ಎಮ್ ಜಿ ಝೆಡ್ ಅಂದರೆ ಹಿಯರ್ ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ವೈ ಆ್ಯಂಡ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ ಡಿ, ಎಕ್ಸ್ ಆ್ಯಂಡ್ ವೈ ಓನ್ಲಿ. So for 61 question, option D is the right answer, x and y. Then next 62nd question. A solid cylinder of mass m and radius r rolls down an inclined plane of height h without slipping. Find the height of its center of mass when the cylinder reaches the bottom. So ಇಲ್ಲಿ ಸಾಲಿಡ್ ಸಿಲಿಂಡರ್ ಆಫ್ ಮಾಸ್ ಎಮ್ ರೋಲ್ಸ್ ಡೌನ್ ಆನ್ ಅನ್ ಇನ್ಕ್ಲೈನ್ಡ್ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ಕ್ಲೈನ್ಡ್ ಪ್ಲೇನ್ ಹಿಂಗೆ ತೊಗೊತೀರಿ, ಇಲ್ಲೊಂದು ಡ್ರಮ್ ಇಡ್ತೀರಿ, ಅದನ್ನು ರೋಲ್ ಮಾಡ್ತೀರಿ. ಸೊ ರೋಲ್ ಮಾಡಿದಾಗ ವೆನ್ ಇಟ್ ರೀಚಸ್ ದ ಬಾಟಮ್, ಸೊ ಫೈಂಡ್ ಇಟ್ಸ್ ಸ್ಪೀಡ್ ಅಟ್ ಇಟ್ಸ್ ಸೆಂಟರ್ ಆಫ್ ಮಾಸ್ ವೆನ್ ದ ಸಿಲಿಂಡರ್ ರೀಚಸ್ ದ ಬಾಟಮ್. ಸೊ ವೆನ್ ಸಿಲಿಂಡರ್ ಈಸ್ ರೀಚಿಂಗ್ ದ ಬಾಟಮ್, ಸೊ ಇಲ್ಲಿ ನಾವು ಯಾವ್ದು ತೊಗೊತೀವಿ, ಸಿನ್ಸ್ ರೊಟೇಷನ್ ಇರೋದ್ರಿಂದ ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಷನ್ ಮಾಡಬೇಕು. ಅಗೇನ್ ರೊಟೇಷ್ನಲ್ ಕೈನೆಟಿಕ್ ಎನರ್ಜಿ ಮಾಡಬೇಕು, ಟ್ರಾನ್ಸ್ಲೇಷ್ನಲ್ ಕೈನೆಟಿಕ್ ಎನರ್ಜಿ ಮಾಡಬೇಕು, ಪ್ಲಸ್ ಇದ್ರದ್ದು ಏನು ಚೇಂಜಸ್ ಇದೆ ಎನರ್ಜೀಸ್ನಲ್ಲಿ ಅದನ್ನು ಫೈಂಡ್ ಔಟ್ ಮಾಡಿದ್ರೆ ನಮಗೆ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ಬರುತ್ತೆ. ಸೊ ಆಫ್ಟರ್ ಡೂಯಿಂಗ್ ಆಲ್ ದಟ್ ಕ್ಯಾಲ್ಕುಲೇಷನ್ ವಿ ಗೆಟ್ v is equals to under root of 4/3 gh. So option A for 62nd question, option A is the right answer. For 64th question, 4 equal point charges are kept fixed at 4 vertices of a square. How many neutral points
points where electric field vanishes will be formed inside the square. ಸೊ ಸ್ಕ್ವೇರ್ನಲ್ಲಿ ಏನು ಚಾರ್ಜಸ್ 4 ಕಡೆ 4 ಚಾರ್ಜಸ್ ಇಟ್ಟಿರ್ತಾರೆ. ಸೊ 4 ಪಾಯಿಂಟ್ ಚಾರ್ಜಸ್ ಕೆಪ್ಟ್ ಅಟ್ ದ ಫಿಕ್ಸ್ಡ್ ಪಾಯಿಂಟ್ ಆಫ್ ಅಟ್ಯಾಚ್. ಹೌ ಮೆನಿ ನ್ಯೂಟ್ರಲ್ ಪಾಯಿಂಟ್ಸ್ ಆರ್ ದೇರ್? ಸೊ ಒಳಗಡೆ ಎಷ್ಟು ನ್ಯೂಟ್ರಲ್ ಪಾಯಿಂಟ್ಸ್ ಇದೆ? ಸೊ ದಟ್ ಅಟ್ ದಟ್ ಪಾಯಿಂಟ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ದಟ್ ಈಸ್ ಕಂಪ್ಲೀಟ್ಲಿ ವ್ಯಾನಿಷಸ್. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಮಗೆ ಆನ್ಸರ್ ಏನು ಬರುತ್ತೆ? 5 ಪಾಯಿಂಟ್ಸ್ ಇರುತ್ತೆ. ಸೊ 4 equal point charges when they are kept at 4 vertices of a square, then the correct answer is for 64th question option C. 5 is the right answer. The next question 81. ಸೊ ಇಲ್ಲಿ 64 ಇಂದ 81 ವರೆಗೂ ನನಗೆ ಕ್ವೆಶನ್ ಪೇಪರ್ ಸಿಕ್ಕಿಲ್ಲ. ಸೊ ಹಾಗಾಗಿ ನನಗೆ ಒಬ್ಬರು ಟೆಲಿಗ್ರಾಮ್ನಲ್ಲಿ ಯಾರೋ ಸಬ್ಸ್ಕ್ರೈಬರು ಫೋಟೋಸ್ ತೆಗೆದುಬಿಟ್ಟು ಕ್ವೆಶನ್ ಪೇಪರ್ ಫೋಟೋಸ್ ತೆಗೆದು ಕಳಿಸಿದ್ದಾರೆ. ಆದರೆ 765ಇಂದ 780ವರೆಗೂ ಕ್ವೆಶನ್ ಪೇಪರ್ಸ್ನಲ್ಲಿ ಸಿಕ್ಕಿಲ್ಲ ಕ್ವೆಶನ್ಸು. ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ 81 ಕ್ವೆಶನ್. ದ ಕೆಮಿಕಲ್ ಪೊಟೆನ್ಷಿಯಲ್ ಮ್ಯೂ ಆಫ್ ಎ ಬೋಸ್ ಗ್ಯಾಸ್ ಅಟ್ T = Tc ಇಸ್. ಸೊ ಇಟ್ ಇಸ್ 0 ಅಂತ ಹೇಳ್ತೀವಿ. ಸೊ ಫಾರ್ 81 ಕ್ವೆಶನ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, 0. The next question, the probability of occupancy of Fermi level at a non-zero temperature is. So probability of occupancy of a Fermi level ಅಂತ ಕೇಳಿದ್ದಾರೆ. ಸೊ Fermi level at the non-zero temperature is. So non-zero temperature is, you get 50%. So option C is the right answer. So for 82nd question option C is the right answer. The next one, the spherical black body with radius r at temperature T Kelvin and energy E joules per second. Another spherical body with radius 2r at temperature 2T Kelvin emits energy equal to. So temperature T ಗೆ radius r ಇದೆ, temperature 2T for radius 2r. Now here what is the energy it is emitting ಅಂತ ಕೇಳಿದ್ದಾರೆ for second another spherical body. So here we are solving this by using Stephen Boltzmann law use ಮಾಡ್ತೀವಿ. ಸೊ ಸ್ಟೀಫನ್ ಬೋಲ್ಟ್ಸ್ಮನ್ ಲಾ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಏನು ಬರುತ್ತೆ? 64 E joules per second ಬರುತ್ತೆ. ಸೊ ಫಾರ್ 83rd ಕ್ವೆಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 64 E joules per second. Then next one, 84th question, a silicon diode is in series with the 1 kilo ohm resistor and a 5 volt battery. If the anode is connected to the positive battery terminal, the cathode voltage with respect to the negative battery terminal is. So ಇಲ್ಲಿ cathode voltage ಕೇಳಿದ್ದಾರೆ for the negative battery terminal ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, 4.3 volt. Next 85th question, certain JFET data sheet gives VGS off. So VGS off ಅಂತ ಅಂದರೆ voltage at which current reduces to 0 ಅಂತ ಹೇಳ್ತೀವಿ, that is -4 volt. The pinch of voltage is, so pinch of voltage VP is, so ಡ್ರೈನು ಸೋರ್ಸು ಗೇಟ್ ಅಂತ ಮೂರು ಇದು ಬರುತ್ತೆ JFETನಲ್ಲಿ. ಸೊ ಅದನ್ನು ಕಾನ್ಸೆಪ್ಟ್ ಯೂಸ್ ಮಾಡಿ ನಾವು VGS ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು VGS ಅಲ್ಲ, ಪಿಂಚ್ ಆಫ್ ವೋಲ್ಟೇಜ್ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಮಗೆ ಆನ್ಸರ್ ಏನು ಬರುತ್ತೆ? +4 volt ಬರುತ್ತೆ. ಸೊ VGS ಆಫ್ ಇಸ್ -4 volt and pinch of voltage is +4 volt ಅಂತ ಹೇಳ್ತೀವಿ, just negative of that. So for 85th question option D is the right answer. Then for 86th question, the gain of CE tuned amplifier frequency is. So the gain of CE tuned amplifier frequency is maximum at resonance frequency ಅಂತ ಬರೀತೀರಿ. So it is maximum at resonance frequency ಹಿಂಗೆ ಬರೀತೀರಿ, 1/2π under root of LC ಅಂತ ಬರೀತೀರಿ. ಸೊ ಇಲ್ಲಿ resonant frequency, that is gain of the CE tuned amplifier frequency is maximum at resonance frequency ಅಂತ ಬರೀತೀವಿ. The next one, 87th question, the purpose of offset nulling is to.
ಸೊ ಪರ್ಪಸ್ ಆಫ್ ಆಫ್ಸೆಟ್ ನೆಲ್ಲಿಂಗ್. ಸೊ ಆಫ್ಸೆಟ್ ನೆಲ್ಲಿಂಗ್ ಅಂದರೆ ಎಲಿಮಿನೇಟಿಂಗ್ ಅನ್ವಾಂಟೆಡ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಸೊ ಎಲಿಮಿನೇಟಿಂಗ್ ಅನ್ವಾಂಟೆಡ್ ಡಿ ಸಿ ಸಿಗ್ನಲ್ಸ್ ಇದರಲ್ಲಿ. ಸೊ ಅನ್ವಾಂಟೆಡ್ ಡಿ ಸಿ ಸಿಗ್ನಲ್ಸ್ನ ರಿಡ್ಯೂಸ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಸೊ ಝೀರೋ ದ ಔಟ್ಪುಟ್ ಎರರ್ ವೋಲ್ಟೇಜ್. ಸೊ ಔಟ್ಪುಟ್ ವೋಲ್ಟೇಜ್ನಲ್ಲಿ ಏನು ಎರರ್ ಇರುತ್ತೆ ಅದನ್ನು ನಾವು ರಿಡ್ಯೂಸ್ ಮಾಡೋದಕ್ಕೆ ಆಫ್ಸೆಟ್ ನಲ್ಲಿಂಗ್ನ ಯೂಸ್ ಮಾಡ್ತೀವಿ. ಸೊ ಫಾರ್ 87th question, option C is the right answer. Next to the mod number of the asynchronous counter shown in the figure is. ಸೊ asynchronous counters ಇಲ್ಲಿ ಕೊಟ್ಟಿರೋದು ಅಪ್ ಕೌಂಟರ್. ಸೊ ಈ ಅಪ್ ಕೌಂಟರ್ಗೆ asynchronous ಕೌಂಟರ್ ಯಾವುದು ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ನಮಗೆ ನ್ಯಾಂಡ್ ಗೇಟ್ ಯೂಸ್ ಮಾಡಿದ್ದಾರೆ. ಸೊ ನ್ಯಾಂಡ್ ಗೇಟ್ ಯೂಸ್ ಮಾಡಿದ್ದಾರೆ ಯಾವುದಕ್ಕೆ, Q3ಗೆ Q4ಗೆ ನ್ಯಾಂಡ್ ಗೇಟ್ ಯೂಸ್ ಮಾಡಿರೋದು. Q4 Q3 ನ್ಯಾಂಡ್ ಗೇಟ್ ಯೂಸ್ ಮಾಡಿದ್ರೆ ನಮಗೆ ಇದು ಏನು ಬರುತ್ತೆ, Q4 ಬಾರ್ ಪ್ಲಸ್ Q3 ಬಾರ್. Q4ಗೆ Q3ಗೆ ನೀವು ನಾಟ್ ಗೇಟ್ ಅಪ್ಲೈ ಮಾಡ್ದಂಗೆ. ಸೊ ಇಲ್ಲಿ ಆಲ್ ಜೆ ಕೆ ಇನ್ಪುಟ್ಸ್ ಆರ್ ಹೈ ಅಂತ ಕೊಟ್ಟಿದ್ದಾರೆ. ಸೊ ಆಲ್ ಜೆ ಕೆ ಇನ್ಪುಟ್ಸ್ ಆರ್ ಹೈ. ಸೊ ಫಾರ್ ದಿಸ್ ಯು ಗೆಟ್ ದ ಕರೆಕ್ಟ್ ಆನ್ಸರ್ ಇಸ್ 24. Option A is the right answer. For 88th question, option A is the right answer. Then next 89th question, the voltage of a circuit is measured by a voltmeter having the input impedance comparable with the output impedance of the circuit, thereby causing error in the voltage measurement. This error is called. So input impedance output impedance ವೇರಿಯೇಷನ್ ಬರೋದ್ರಿಂದ ಏನು ಎರರ್ ಬರುತ್ತೆ, ಸೊ ಆ ಎರರ್ನ ನಾವೇನಂತ ಕರಿತೀವಿ, ಎರರ್ caused by loading effect. So for 89th question, option D is the right answer, error caused by loading effect. Then next one, 90th question, how many comparators are required to build a 5-bit simultaneous analog to digital converter? ಸೊ ಇದನ್ನು ನಾನು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕಂಪ್ಲೀಟಾಗಿ ಎಲ್ಲ ಸೊಲ್ಯೂಷನ್ ಸಾಲ್ವ್ ಮಾಡಬೇಕಾದಾಗ ಹೇಳಿದ್ದೀನಿ. ಸೊ ಇದು ಕೂಡ ರಿಪೀಟೆಡ್ ಕ್ವೆಶನ್ನು. 2n-1. ಸೊ ಇಲ್ಲಿ n 5 ಬಿಟ್ ಅಂತ ಕೊಟ್ಟಿದ್ದಾರೆ. 2 × 5 - 1. 2 × 5 is 32. 32 - 1 ಅಂದರೆ ಎಷ್ಟಾಗುತ್ತೆ, 31. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಾರ್ 90th question, option C is the right answer. ಸೊ ಇದು ಪ್ರಿವಿಯಸ್ ಇಯರ್ ಬಂದಿರೋ ಕ್ವೆಶನ್ನು. Next to 93 question, the first approximation x1 up to 2 decimal places for the cube root of 13 using Newton-Raphson method with an initial guess of x0 equal to 1.5 will be. ಸೊ ಇಲ್ಲಿ ನ್ಯೂಟನ್-ರಾಫ್ಸನ್ ಮೆಥಡ್. ಸೊ ಅಗೇನ್ ನಾನು ಹೇಳಿದೆ ನಿಮಗೆ ಫಾರ್ಮುಲಾ ಬುಕ್ ಇದ್ದರೆ ಯಾವ ಮೆಥಡ್ಗೆ ಯಾವ ಫಾರ್ಮುಲಾಸ್ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. xn+1 equal to xn f of x divided by f dash of x ಅಂತ ಬರೀತೀರಿ. ಸೊ ಇಲ್ಲಿ ಇದು n ಅಂತ ತಗೊಳ್ಳೋಣ. ದ ಫಸ್ಟ್ ಅಪ್ರಾಕ್ಸಿಮೇಷನ್ x1 ಅಪ್ ಟು ದ ಡೆಸಿಮಲ್ ಪ್ಲೇಸಸ್ ಫಾರ್ ದ ಕ್ಯೂಬ್ ರೂಟ್ ಆಫ್ 13. ಸೊ ಕ್ಯೂಬ್ ರೂಟ್ ಆಫ್ 13 ಅಂದರೆ ಎಫ್ ಆಫ್ ಎಕ್ಸ್ನ ಏನಂತ ಬರೀತೀರಿ, x³ - 13 equal to 0 ಅಂತ ಬರೀತೀರಿ. ಎಫ್ ಆಫ್ ಎಕ್ಸ್ equal to x³ - 13 equal to 0. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ f dash x equal to 3x² ಬರುತ್ತೆ. ಸೊ ಈಗ ಎಫ್ ಆಫ್ ಎಕ್ಸು ಇದೆ, f dash of x ಇದೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಕ್ಯೂಬ್ ರೂಟ್ ಆಫ್ 13 ಏನು ಬರುತ್ತೆ, ದಟ್ ಈಸ್ 2.926 ಬರುತ್ತೆ ಆನ್ಸರು. ಸೊ 2.926 ಎಕ್ಸೆಟ್ರಾ, ಆ್ಯಂಡ್ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 2.93 ಅಂತ ಬರಿತೀವಿ. ಸೊ 93 ಕ್ವೆಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. For 95th question, the number of irreducible representation of an abelian group is. ಸೊ ಇದು ಕೂಡ ಅಬಿಲಿಯನ್ ಗ್ರೂಪ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದಾಗ ಹೇಳಿದ್ದೀನಿ ಗ್ರೂಪ್ ಥಿಯರಿನಲ್ಲಿ. ಸೊ ನಂಬರ್ ಆಫ್ irreducible representation of an abelian group is the order of the group. Option A is the right answer. For 95th question, option A is the right answer. Then next one. Then for 97th question, the Lagrangian of a simple pendulum is given by L equal to 1/2 ml square theta dot square minus mgl into 1 minus cos theta. Poisson bracket between theta and theta dot is. ಸೊ ಇಲ್ಲಿ ಪಾಯ್ಸನ್ ಬ್ರ್ಯಾಕೆಟ್ ರಿಲೇಟೆಡ್ ಕ್ವೆಶನ್ ಬಂದಿದೆ. ಸೊ
Poisson bracket between theta and theta dot is 1 by option B 1 by ml square ಅಂತ ಬರಿತೀವಿ. ಸೊ ಇದು 1 by ml square. The next one, suppose q comma p and capital Q comma capital P are two pairs of canonical variables. The transformation capital Q equal to q bar a cos beta p comma capital P equal to q bar alpha sin beta p is canonical for. ಸೊ ಇದು ಕ್ಯಾನಾನಿಕಲ್ ಆಗಬೇಕು ಅಂದರೆ ಕಂಡೀಷನ್ ಏನು ಅಂತ ನೋಡೋದಾದರೆ alpha should be equal to 1 by 2 and beta should be equal to 2. So option D is the right answer for 98th question. Option D is the right answer. ಸೊ ಇಲ್ಲಿ ನಾವು ಪಾಯ್ಸನ್ ಟ್ರಾನ್ಸ್ಫಾರ್ಮೇಷನ್ ಬರೀಬೇಕಾದ್ರೆ ಕ್ಯಾನಾನಿಕಲ್ ಟ್ರಾನ್ಸ್ಫಾರ್ಮೇಷನ್ ಏನು ಬರೀತಿದ್ವಿ, ಡೋ ಕ್ಯೂ ಬೈ ಡೋ ಕ್ಯೂ ಫೈಂಡ್ ಔಟ್ ಮಾಡಬೇಕು, ಡೋ ಕ್ಯೂ ಬೈ ಡೋ ಪಿ ಫೈಂಡ್ ಔಟ್ ಮಾಡಬೇಕು, ಅಗೇನ್ ಡೋ ಪಿ ಬೈ ಡೋ ಕ್ಯೂ ಫೈಂಡ್ ಔಟ್ ಮಾಡಬೇಕು, ಡೋ ಪಿ ಬೈ ಡೋ ಸ್ಮಾಲ್ ಪಿ ಫೈಂಡ್ ಔಟ್ ಮಾಡಬೇಕು. ಸೊ ಇಷ್ಟು ಫೈಂಡ್ ಔಟ್ ಮಾಡಿದಾಗ ನಮಗೆ ಒಂದು ಮ್ಯಾಟ್ರಿಕ್ಸ್ ತೊಗೊಂಡು ಅದರಲ್ಲಿ ಸಾಲ್ವ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, ದಟ್ ಈಸ್ ಫಾರ್ 98th question alpha equal to 1 by 2 and beta equal to 2. Option D is the right answer. Then next one, the action variable of a linear harmonic oscillator is given by j equal to 2 pi e under root of m by k, where m comma k and e denote mass, force constant and total energy respectively. The frequency of oscillator is, the frequency of oscillator is given by 1 by 2 pi under root of k by m. For 99th question, option C is the right answer. Then for 100th question, for dynamical variable u equal to u of q comma p comma t, which of the following expressions is correct? So ಇಲ್ಲಿ which of the following expressions is correct ಅಂತ ನೋಡೋದಾದರೆ du by dt equal to dou u by dou t plus u comma h. So for 100th question, option C is the right answer. For 99th question also option C is the right answer. For 100th question is also option C is the right answer. So these are the expected key answers. ಇದೆಲ್ಲ ಜಸ್ಟು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ ಅಷ್ಟೇ, ಇದು ಫೈನಲ್ ಅಲ್ಲ. ಸೊ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಾನು ಇದರಲ್ಲಿ ಏನು ಆನ್ಸರ್ ಮಾಡಿದ್ದೀನಿ ಅದೆಲ್ಲನೂ 99% ಸಾಲ್ವ್ ಮಾಡಿನೇ ಆನ್ಸರ್ ಮಾಡಿರೋದು. ಸೊ ಹಾಗಾಗಿ ಯು ಕ್ಯಾನ್ ಜಸ್ಟ್ ಟ್ರಸ್ಟ್ ದಿಸ್ ಕೀ ಆನ್ಸರ್ಸ್ ಆ್ಯಂಡ್ ಚೆಕ್ ಯುವರ್ ಕೀ ಆನ್ಸರ್ಸ್. ನಿಮ್ಮ ಆನ್ಸರ್ಸ್ ಎಷ್ಟು ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದ್ರ ಪ್ರಕಾರ ಏನು ಜನರಲ್ ಪೇಪರ್ದು ಕಂಪ್ಲೀಟ್ ಕ್ವೆಶನ್ಸು 50 ಕ್ವೆಶನ್ಸ್ದು ಸೊಲ್ಯೂಷನ್ಸು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಜನರಲ್ ಪೇಪರ್ ಕೀ ಆನ್ಸರ್ಸು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂತ 2 ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಏನು ಫಿಸಿಕಲ್ ಸೈನ್ಸ್ದು ಇದ್ರದ್ದು ಫಿಸಿಕ್ಸ್ದು ಕೀ ಆನ್ಸರ್ಸ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಜಸ್ಟು ಕೀ ಆನ್ಸರ್ಸ್ ಅಷ್ಟೇ ಇದೆ. ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಆಲ್ ಕ್ವೆಶನ್ಸ್ ವಿಲ್ ಬಿ ಅಪ್ಲೋಡೆಡ್ ಸೂನ್. ಐ ಥಿಂಕ್ ನಿಮ್ಮ KSET ಪ್ರಿಪ್ರೇಷನ್ಸ್ ಮುಗಿದು ಎಕ್ಸಾಮ್ ಮುಗಿದು ಹೋಪ್ ಫಾರ್ ದ ಬೆಸ್ಟ್ ಏನಾಗುತ್ತೋ ಇದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಟುಡೇ ಇಸ್ ಡಿಫಿಕಲ್ಟ್, ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್, ಡೇ ಆಫ್ಟರ್ ಟುಮಾರೋ ಈಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದ ಪೀಪಲ್ ಡೈ ಟುಮಾರೋ ಈವ್ನಿಂಗ್. ಅಂದರೆ ಇವತ್ತು ತುಂಬ ಕಷ್ಟವಾಗಿತ್ತು, ನಾಳೆ ಇದಕ್ಕಿಂತಲೂ ಜಾಸ್ತಿ ಕಷ್ಟ ಇರುತ್ತೆ. ಆದರೆ ನಾಡಿದ್ದು ಏನು ಇವತ್ತು ಬರೋ ಕಷ್ಟನ ನಾಳೆ ಬರೋ ಕಷ್ಟನ ಯಾರು ಸಹಿಸ್ಕೊಂಡು ನಾಡಿದ್ದವರೆಗೂ ಇರ್ತಾರೋ ಸೊ ಅವ್ರಿಗೆ ಅದೊಂದು ಬ್ಲೆಸ್ಸಿಂಗ್ ಅಂತ ಹೇಳ್ತೀವಿ. ಸೊ ಆದರೆ ಭಾಳಷ್ಟು ಜನ ಏನು ಇವತ್ತು ಎಫರ್ಟ್ಸ್ ಹಾಕಿರ್ತಾರೆ, ನಾಳೆ ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್. ಸೊ ನಾಳೆಗೆ ಎಫರ್ಟ್ಸ್ ಹಾಕಿ ನಾಳೆ ಸಾಯಂಕಾಲಕ್ಕೆ ಸೊ ಮೋಸ್ಟ್ ಆಫ್ ದ ಪೀಪಲ್ ಡೈ ಟುಮಾರೋ ಈವ್ನಿಂಗ್ ಅಂತ ಅಂದರೆ ಸಾಯಂಕಾಲದವರೆಗೂ ಎಫರ್ಟ್ಸ್ ಹಾಕಿ ಬೆಳಗ್ಗೆವರೆಗೂ ಕಾಯೋಕ್ಕಾಗಲಾರ್ದೆ ಅವರು ಮೋಸ್ಟ್ ಆಫ್ ದ ಪೀಪಲ್ ಡೈ ಅಂತ ಹೇಳ್ತಾರೆ. ಸೊ ಇದು ಜಸ್ಟ್ ಒಂದು ಕೊಟೇಶನ್ ಹೇಳಬೇಕು ಅಂತ ಅನ್ನಿಸ್ತು. ಸೊ ಈ ಕೊಟೇಶನ್ ಯಾಕೆ ಹೇಳಿದೆ ಅಂದರೆ KSET ಈ ಸಲ ಕ್ವೆಶನ್ ಪೇಪರ್ ಡಿಫಿಕಲ್ಟ್ ಬಂದಿದೆ ಅಂದ ತಕ್ಷಣ ನೀವು ಅಪ್ಸೆಟ್ ಆಗಿಬಿಟ್ಟು
ಪ್ರಿಪ್ರೇಷನ್ನ ಸ್ಟಾಪ್ ಮಾಡಬೇಡ್ರಿ. ಸೊ KSET ಗೆ ಏನು ಓದಿದ್ದೀರಿ ಅದು ಯಾವತ್ತೂ ವೇಸ್ಟ್ ಆಗಲ್ಲ. ಬಿಕಾಸ್ ಈಗ ನೀವು ನೆಕ್ಸ್ಟ್ KSET ಯಾಕೆ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅನ್ನೋದು ನಿಮ್ಮ ಮೈಂಡಲ್ಲಿತ್ತು ಅಂದರೆ ಆ ಪ್ರಿಪ್ರೇಷನ್ನ ಹಾಗೆ ಕಂಟಿನ್ಯೂ ಮಾಡಿರಿ. ಯಾವುದು ಯೂನಿವರ್ಸಿಟೀಸ್ನಲ್ಲಿ PhDಗೆ ಕಾಲ್ ಫಾರ್ ಮಾಡ್ತಾರೆ, ನೋಟಿಫಿಕೇಷನ್ ಮಾಡ್ತಾರೆ, ಆವಾಗ ಸಿಲೆಬಸ್ ಕೂಡ ಸೇಮ್ ಸಿಲೆಬಸ್ಸೇ ಇರುತ್ತೆ. ನೀವು ಇವಾಗ ಪ್ರಿಪೇರ್ ಆಗಿದ್ದು ಆವಾಗ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ಲಸ್ KSET ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್. ಸೊ ಹಾಗಾಗಿ ಜಾಸ್ತಿ ಡಿಪ್ರೆಷನ್ ಆಗಲಾರ್ದೆ ನೀವು ಸಕ್ಸಸ್ ಅನ್ನೋದು ಸಿಗೋವರೆಗೂ ನಿಮ್ಮ ಪ್ರಿಪ್ರೇಷನ್ ಪ್ರಾಕ್ಟೀಸ್ ನಿಲ್ಲಿಸಬೇಡ್ರಿ. So once again I want to repeat that quote: today is difficult, tomorrow is much more difficult, day after tomorrow is a blessing, most people die tomorrow evening. So never think of dying and put your efforts and get success in your life ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಫ್ಯೂಚರ್. ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿದರೆ ನಿಮಗೆ ಎಷ್ಟು ಇದೆ ಅಂತ ನನಗೂ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು.